ಮಗಳು ಸಂಜನಾ ಖುಷಿ ಇದೆ ಸರ್. ಚೆನ್ನಾಗಿ ಓದ್ತಾ ಇದ್ದಾಳೆ. ಚೆನ್ನಾಗಿ ರ್ಯಾಂಕ್ ಬಂದಿರೋದಕ್ಕೆ ಭಾಳ ಖುಷಿ ಇದೆ ಸರ್. ನಿರೀಕ್ಷೆ ಮಾಡಿದ್ರೆ ಮಾಡಿದ್ವಿ ಸರ್. ಯಾಕಂದರೆ ಮಗಳ ಮೇಲೆ ಅಷ್ಟು ಭರವಸೆ ಇತ್ತು ಸರ್. ಮಗಳು ಮೊದಲಿಂದ ಅಷ್ಟೇ, ಏನೇ ಮಾಡಬೇಕಂದ್ರೂ ಮಾಡ್ತೀನಮ್ಮ ಅಂತ ಭಾಳ ಇದು ಇತ್ತು. ಓದ್ತೀನಿ ನಾನು ಆದಷ್ಟು ಅಂದರೆ ಒಂದು 90% 95% ಇತ್ತು, ಒಂದು 5% ಕಡಿಮೆ ಭಯ ಇತ್ತು ಸರ್. ಇಷ್ಟು ಕರ್ನಾಟಕಕ್ಕೆ ರ್ಯಾಂಕ್ ಬರಬೇಕಾದ್ರೆ ನಮ್ಮ ಮಕ್ಕಳು, ನಾವು ಏನೂ ಓದಿಲ್ಲ ಮತ್ತು ಇಲ್ಲಿ ನಾವು ಕಷ್ಟಪಟ್ಟು ಇಲ್ಲಿ ಏನೋ ದಾರಿ ಗೊತ್ತಿಲ್ಲ ಅಂದ್ರೂ ಅಷ್ಟು ಭಯ ಇತ್ತು ಸರ್. ಆಮೇಲೆ ಬಂದಿದ್ದಕ್ಕೆ ಭಾಳ ಖುಷಿ ಇದೆ ಸರ್. ಅದೇ ಸರ್. ಅದೇ ಸರ್, ನಮಗೇನು ಇಲ್ದಿರೋದು, ನಾವು ಓದಲಿಲ್ಲ, ನಮಗೆ ಗೊತ್ತಿಲ್ಲ, ಏನು ಪ್ರಪಂಚದ ಮುಂದೆ ಏನು ಗೊತ್ತಿಲ್ಲ ಅಂದ್ರೂ ಮಗಳು ಚೆನ್ನಾಗಿ ಓದ್ತಾಳೆ ಅಂದರೆ ನಮಗೆ ಅದೇ ಒಳ್ಳೆ ಖುಷಿ ಇದೆ ಸರ್. ಮನೆಯಲ್ಲಿ ಜಾಣಿ ಸರ್ ಅವಳು. ಈಗಂತ ಓದೋದ್ರಲ್ಲಿ ಒಂದೇ ಅಂತಲ್ಲ ಸರ್, ಪ್ರತಿಯೊಂದು ಏನು ಕೆಲಸ ಹೆಣ್ಮಕ್ಳು ಮಾಡ್ತೀವಿ ಎಲ್ಲದರಲ್ಲೂ ಆಕೆ ಒಂದು ಫಸ್ಟ್, ಎಲ್ಲ ಫಸ್ಟ್ ಸರ್. ಆದರೆ ಅನ್ನಿಸ್ಕೊಳೋ ಮಗಳೇ ಅಲ್ಲ ಆಕೆ. ಏನಾಯ್ತಂದರೆ ಅದು ಮಾಡ್ತೀನಮ್ಮ ಆಗಲ್ಲ ಅನ್ನೋದಿಲ್ಲ. ಒಂದು ಏನು ಮನೇಲಿ ಆದರೂ ಅಷ್ಟೇ, ಓದೋದ್ರಲ್ಲೂ ಅಷ್ಟೇ. ಏನು ಕೆಲಸ ಅಂದರೂ ನೀನು 100 ಕೆಲಸ ಹೇಳಿದ್ರು ಒಂದು ಕೆಲಸ ಮಾಡಲ್ಲಮ್ಮ ಅಂತ ಆಕಿನ ಬಾಯಲ್ಲೇ ಬರಲ್ಲ ಸರ್. ಅಷ್ಟು ಜಾಣೆ ಆಕೆ, ಎಲ್ಲ ಮಾಡ್ತಾಳೆ ಸರ್. ಏನೇ ಕೊಟ್ಟರು ಮಾಡ್ತೀನಿ, ಓದ್ತೀನಿ ಅಂತ ಸರ್. ಅಷ್ಟು ಜಾಣೆ ಸರ್. ಹಾಂ, ಕಷ್ಟ ಬರಲಿ ಸರ್. ಮಕ್ಕಳ ಮುಂದೆ ಹೋಗ್ತೀವಂದರೆ ನಾವು ಎಷ್ಟೇ ಕಷ್ಟ ಬರಲಿ ಓದಿಸ್ತೀವಿ ಸರ್. ಎಲ್ಲರೂ ಚೆನ್ನಾಗಿ ಓದಬೇಕು. ಇದೇ ಥರ ನಾವು ಏನು ಗೊತ್ತಿಲ್ಲ ಅಂದ್ರೂ ಅವ್ರ ಮಕ್ಳು ಹೆಂಗೆ ಓದಿ ಮುಂದೆ ಬಂದಾರ ಅನ್ನೋದು ಅವರಿಗೂ ಮುಂದೆ ಬರಬೇಕು. ನಮ್ಮ ತಂದೆ ತಾಯಿ ಖುಷಿ ಕೊಡಬೇಕು ಅನ್ನೋದು ಮಕ್ಕಳಿಗಿರಬೇಕು ಸರ್. ಅದೇ ಮಗಳು ಏನಾಗ್ತೀನಿ ಓದ್ತೀನಿ ಅಂತಾಳೆ, ಅದನ್ನೇ ನಾವು ಆಗೂ ಸಣ್ಣ ಅವಳಿದ್ದಾಗಲಿಂದ ಹೇಳ್ತಿದ್ಲು ಸರ್. ನಾನು ಹಂಗೆ ಆಗ್ತೀನಿ, DC ಆಗ್ತೀನಿ ಅಂತ ಹ್ಞೂ ಅಂತಿದ್ವಿ. ಆದರೆ ಈಗ ಒಂದು ಮೆಟ್ಲು ಹತ್ತಿದ್ದಾಳೆ ಸರ್. ಹಂತವಾಗಿ ಹತ್ತಲಿ, ಆಕೆ ಮುಂದೆ ಏನನ್ನ ಮುಂದೆ ಹೋಗಲಿ, ಓದಲಿ, ಚೆನ್ನಾಗಿ ಬರಲಿ ಅನ್ನೋದೇ ಆಸೆ ಇದೆ ಸರ್. ಕಾವೇರಿ ಬಾಯಿ ಸರ್.